ಬೆಲೆ ಏರಿಕೆ ಮತ್ತು 18 ಶಾಸಕರ ಅಮಾನತಿಗೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ದೊಡ್ಡ ಪ್ರತಿಭಟನೆಯನ್ನು ಮಾಡುವುದಕ್ಕೆ ರೆಡಿಯಾಗಿದೆ. ಏಪ್ರಿಲ್ 2 ಅಂತಂದ್ರೆ ನಾಳೆನೇ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡುವುದಕ್ಕೆ ವಿಜಯೇಂದ್ರ ಟೀಮ್ ರೆಡಿಯಾಗಿದೆ. ವಿವಿಧ ಅಗತ್ಯ ವಸ್ತುಗಳು ಪದಾರ್ಥಗಳ ಬೆಲೆ ಏರಿಕೆ ಹಾಗೂ ತನ್ನ 18 ಶಾಸಕರನ್ನು ವಿಧಾನಸಭೆಯಿಂದ ಅಮಾನತು ಮಾಡಿದ ಸ್ಪೀಕರ್ ಕ್ರಮ ವಿರೋಧಿಸಿ ಪ್ರತಿಪಕ್ಷ ಬಿಜೆಪಿ ಬುಧವಾರದಿಂದ ರಾಜ್ಯ ಸರ್ಕಾರದ ವಿರುದ್ಧ ಸರಣಿ ಹೋರಾಟವನ್ನು ಆರಂಭ ಮಾಡಲಿದೆ. ಇದರ ಅಂಗವಾಗಿ ಏಪ್ರಿಲ್ 2ರಂದು ಬುಧವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಅಹೋರಾತ್ರಿ ಧರಣಿ ನಡೆಸುವುದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಏಪ್ರಿಲ್ 7ರಿಂದ ರಾಜ್ಯಾದ್ಯಂತ ಜನಜಾಗೃತಿ ಸಲುವಾಗಿ ಜನಾಕ್ರೋಶ ಯಾತ್ರೆ ಹಮ್ಮಿಕೊಳ್ಳಲು ಬಿಜೆಪಿ ತೀರ್ಮಾನ ಮಾಡಿದೆ. ಸೋಮವಾರದಿಂದ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಏನಂತಂದರೆ, ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿದೆ, ಓಕೆ. 18 ಶಾಸಕರ ಅಮಾನತಿಗೆ ಕಾರಣಕರ್ತರು ಯಾರು? ಮಾಡಿದ್ದು ತಪ್ಪು ತಾನೆ. ಒಬ್ಬ ಸಭಾಧ್ಯಕ್ಷರ ಮೇಲೆ ಏನಂತಂದರೆ ಕಾಗದಗಳನ್ನು ಎಸೆದು ರಾಜ್ಯದ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದಂತಹ ಈ ಶಾಸಕರ ಪರವಾಗಿ ಈಗ ಬಿಜೆಪಿ ಏನಂತಂದರೆ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದೆ. ಇನ್ನು ಏಪ್ರಿಲ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ರೆಡಿಯಾಗಿದೆ. ಏಪ್ರಿಲ್ 5ರಂದು ಜಿಲ್ಲಾ ಕೇಂದ್ರಗಳು ತಾಲೂಕು ಮತ್ತು ಕೆಲವೊಂದಿಷ್ಟು ಮಂಡಲಗಳಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಏಪ್ರಿಲ್ 3ರಂದು 18 ಬಿಜೆಪಿ ಶಾಸಕರ ಅಮಾನತು ವಿರೋಧಿಸಿ ಸೌಧದಲ್ಲಿ ದೊಡ್ಡ ಧರಣಿಯನ್ನು ಮಾಡೋದಕ್ಕೆ ರೆಡಿಯಾಗಿದೆ. ಏಪ್ರಿಲ್ 7ರಿಂದ 13ರವರೆಗೆ ನಾಯಕರ ವಿವಿಧ ತಂಡಗಳಿಂದ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ವಿಜಯೇಂದ್ರ ಟೀಮ್ ರೆಡಿಯಾಗಿದೆ. ಯಾತ್ರೆ ವೇಳೆ ಪ್ರತಿ ಜಿಲ್ಲೆಗಳಲ್ಲಿ ವಿವಿಧ ಬಿಜೆಪಿ ನಾಯಕರಿಂದ ಸಂಚಾರ ರ್ಯಾಲಿಯನ್ನು ನಡೆಸ್ತಾ ಇದೆ. ಎಲ್ಲ ಓಕೆ, ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡೋದು ಓಕೆ. ಆದರೆ ಈ ಅಧಿವೇಶನದಲ್ಲಿ ಕಾಗದವನ್ನು ಎರಚಿ ದೊಡ್ಡ ಹೈಡ್ರಾಮಾ ಮಾಡಿದಂತಹ ಈ ಬಿಜೆಪಿ ಶಾಸಕರ ವಿರುದ್ಧ ಬಿಜೆಪಿಗರೇ ಈಗ ಅದನ್ನು ಸಮರ್ಥನೆ ಮಾಡಿಕೊಂಡು ಅವರ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಹಾಗಾದರೆ ಸಭಾಪತಿಗಳಿಗೆ ಅವಮಾನ ಮಾಡಿದ್ದು ಬಿಜೆಪಿಗರಿಗೆ ಕೇಳಿಸಲೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಫ್ಕೋರ್ಸ್, ಯಾಕಂತಂದರೆ ಈಗೇನು ಅದು ಕಾಗದದ ಚೂರುಗಳನ್ನು ಹಾಕಿ ಬಿಸಾಕಿದ್ರಲ್ಲ, ಅಷ್ಟು ಈಗ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆ. ಅದು ಯಾರೇ ಆಗಿರಬಹುದು, ಅದನ್ನು ಮಾಡೋದು ದೊಡ್ಡ ತಪ್ಪು. ಸಭಾಧ್ಯಕ್ಷರು, ಯಾವೇ ಪಕ್ಷದ ಸಭಾಧ್ಯಕ್ಷರು ಕೂತ್ಕೊಂಡ್ರೂ ಕೂಡ ಆ ಥರನಾಗಿ ಮಾಡೋದು ದೊಡ್ಡ ತಪ್ಪು. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಈಗಾಗಲೇ ನಾಲ್ಕು ಎಮ್ ಎಲ್ ಸಿ ಕಾಂಗ್ರೆಸ್ನಲ್ಲಿ 4 MLC ಹುದ್ದೆಗಳು ಖಾಲಿ ಇದ್ದಾವೆ. ಆ ಖಾಲಿ ಇರುವಂತಹ ಹುದ್ದೆಗಳಿಗೆ 40 ಕಾಂಗ್ರೆಸ್ಸಿಗರು ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಭೇಟಿಗಾಗಿ ನಾಳೆ ಸಿದ್ದರಾಮಯ್ಯ ಅವರು ಏನಂತಂದರೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ಬೆನ್ನಲ್ಲೇ ಪರಿಷತ್ ಸ್ಥಾನಾಕಾಂಕ್ಷಿಗಳಿಂದ ಭರ್ಜರಿ ಚಟುವಟಿಕೆ ಲಾಬಿ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ 2ರಂದು ಅಂದರೆ ನಾಳೆನೇ ಹೈಕಮಾಂಡ್ ಭೇಟಿಯಾಗೋದಕ್ಕೆ ದೆಹಲಿಗೆ ತೆರಳುತ್ತಾ ಇರುವ ಬೆನ್ನಲ್ಲೇ ಈಗಾಗಲೇ ಏನಂತಂದರೆ ವಿಧಾನ ಪರಿಷತ್ ಸ್ಥಾನಾಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಲಭ್ಯವಿರುವ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಮಂದಿ ಪೈಪೋಟಿಯನ್ನು ನಡೆಸುತ್ತಿದ್ದಾರೆ. ವಿವಿಧ ಕ್ಷೇತ್ರದ ಸಾಧಕರನ್ನು ಅಂದರೆ ವಿಧಾನ ಪರಿಷತ್ತಿಗೆ ನೇಮಿಸೋದು ಇದೊಂದು ವಾಡಿಕೆಯಾಗಿ ಬಂದಿದೆ. ಈಗಾಗಲೇ ಏನಂತಂದರೆ CP ಯೋಗೀಶ್ವರ್, ಪ್ರಕಾಶ್ ರಾಥೋಡ್ ಆಗಿರಬಹುದು ಅಥವಾ KM ತಿಪ್ಪೇಸ್ವಾಮಿ ಹಾಗೂ UB ವೆಂಕಟೇಶ್ ಇವರೆಲ್ಲರೂ ಈಗಾಗಲೇ ತೆರವಾದಂತಹ ಸಂದರ್ಭದಲ್ಲಿ ಈ 4 ವಿಧಾನ ಪರಿಷತ್ ಏನಂತಂದರೆ ಸ್ಥಾನ ತೆರವಾಗಿದ್ವಲ್ಲ, ಈ 4 ವಿಧಾನ ಪರಿಷತ್ ಸ್ಥಾನವನ್ನು ತುಂಬಿಸ್ಕೊಳ್ಳೋದಕ್ಕೆ ಈಗಾಗಲೇ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಅದರ ಜೊತೆಗೆ ದೆಹಲಿಗೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಕ್ಕಲಿಗ, SC, ಹಿಂದುಳಿದ ಹಾಗೂ ಬ್ರಾಹ್ಮಣ ಸಮುದಾಯದವರಿಂದ ತೆರವಾಗಿರುವಂತಹ MLC ಸ್ಥಾನಗಳಿಗೆ ಬಹುತೇಕ ಅದೇ ಸಮುದಾಯದವರಿಗೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಬ್ರಾಹ್ಮಣ ಸಮುದಾಯದ ಸೀಟನ್ನು ಅಲ್ಪಸಂಖ್ಯಾತರಿಗೆ ನೀಡಬಹುದೆಂಬ ಚಿಂತನೆಯೂ ಕೂಡ ನಡೆಸಲಾಗ್ತಾ ಇದೆ. ಜಾತಿಯವಾರು ರೇಸ್ನಲ್ಲಿರುವಂಥವರ ಹೆಸರು ಏನಂತ ನೋಡ್ತಾ ಹೋಗೋದಾದರೆ, ಒಕ್ಕಲಿಗ ಸಮುದಾಯದಲ್ಲಿ BL ಶಂಕರ್, ಮಂಡ್ಯದ ಸ್ಟಾರ್ ಚಂದ್ರು, BM ಪ್ರದೀಪ್, ವಿನಯ್ ಕಾರ್ತಿಕ್, ಆರ್ತಿ ಕೃಷ್ಣ ಇವರೆಲ್ಲರೂ ಒಕ್ಕಲಿಗ ಸಮುದಾಯವರು, ಇವರದ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಾ ಇದೆ. ಈ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಇರುವಂತಹ ಆಕಾಂಕ್ಷಿಗಳು ಯಾರು ಅಂತಂದರೆ CS ದ್ವಾರಕನಾಥ್, HM ರೇವಣ್ಣ, ರಮೇಶ್ ಬಾಬು, VS ಉಗ್ರಪ್ಪ, ದಿನೇಶ್ ಅಮೀನ್ ಮಟ್ಟ ಇವರೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಇವರೆಲ್ಲರೂ ಏನಂತಂದರೆ ನಮಗೂ ಸಿಗ್ಬೋದಪ್ಪ
MLC ಸೀಟು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಬ್ರಾಹ್ಮಣ ಅಲ್ಪಸಂಖ್ಯಾತರಲ್ಲೂ ಕೂಡ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಆಕಾಂಕ್ಷಿಗಳಿದ್ದಾರೆ. ರಾಜು ಅಲಗೂರು ಆಗಿರಬಹುದು, ಡಿ ಬಸವರಾಜ್, ಪತ್ರಕರ್ತ ಶಿವಕುಮಾರ್, ಬಲರಾಜ್ ಇವರೆಲ್ಲೂ ಪರಿಶಿಷ್ಟ ಜಾತಿಯೊಳಗೆ ಇವರು ಆಕಾಂಕ್ಷಿಗಳಾಗಿದ್ದಾರೆ. ಜೊತೆಗೆ ಅಂದರೆ ಬ್ರಾಹ್ಮಣ ಸಮುದಾಯದಲ್ಲಿ ಕ್ಯಾಟಗರಿಯಲ್ಲಿ ಯಾರಿಗೆ MLC ಸ್ಥಾನ ಸಿಗಬಹುದು ಅನ್ನುವಂತಹ ಒಂದು ಹೆಸರು ಕೇಳಿ ಬರ್ತಾ ಇರೋದೇನಂತಂದರೆ UB ವೆಂಕಟೇಶ್ ಮತ್ತು ವಿಜಯ್ ಮುಳಗುಂದ ಮತ್ತು ರತ್ನಪ್ರಭಾ ಇವರ 4 ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ಏನಂತ ಅಲ್ಪಸಂಖ್ಯಾತರಲ್ಲಿ ಸಾಧು ಕೋಕಿಲ್, ಆಗಾ ಸುಲ್ತಾನ್ ಮತ್ತು ಸೈಯದ್ ಈ ಮೂವರಿಗೆ ಏನಂತಂದರೆ MLC ಸೀಟ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಪಸಂಖ್ಯಾತರಲ್ಲಿ ಸಾಧು ಕೋಕಿಲ್ ಅವರು ಏನಂತಂದರೆ DK ಶಿವಕುಮಾರ್ ಅವರಿಗೆ ಒಂದು ಸ್ವಲ್ಪ ಹತ್ತಿರವಾಗಿದ್ದಾರೆ. ಮೊನ್ನೆಷ್ಟೇ ಚಿತ್ರೋತ್ಸವದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಸಾಧು ಕೋಕಿಲ ಪರವಾಗಿ DK ಶಿವಕುಮಾರ್ ಅವರು ಮಾತಾಡಿದರು. ಬಟ್ ಅದೇ ಈ 4ರಲ್ಲಿ ಒಬ್ಬರಿಗೆ ಸಾಧು ಕೋಕಿಲ್ ಅವರಿಗೆ ಸಿಗುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಮತ್ತು ಗೊತ್ತಿಲ್ಲ. ಈ ಒಂದು ನಾಲ್ಕು MLC ಸ್ಥಾನಗಳಿಗೆ 40 ಜನರು ಈಗಾಗಲೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಕೆಲವೊಂದಿಷ್ಟು ಜನರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು